ನುಡಿ ನಮನದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಪ್ರಹ್ಲಾದ್ ಜೋಶಿ ಸರ್ ಅವರಿಗೂ ಮತ್ತು ದತ್ತಾತ್ರೇಯ ಸರ್ ಅವರಿಗೂ ಶ್ರೀಕಾಂತ್ ಕುಲಕರ್ಣಿ ಸರ್ ಅವರಿಗೂ ವೇದಿಕೆ ಮೇಲೆ ಆಸೀನರಾಗಿಂತ ಎಲ್ಲ ಮುಖ್ಯ ಅತಿಥಿಗಳು ಹಾಗೂ ನಮ್ಮ ಬಡಾವಣೆ ಹಾಗೂ ಬನಂಜೆಯರ ಅಭಿಮಾನಿಗಳಿಗೆ ಎಲ್ಲರಿಗೂ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ನಾವು ಆ್ಯಕ್ಚುಲಿ ಇಲ್ಲಿ ನಾವು ಮಾತಾಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಿಗೆ ಇಲ್ಲಿ ಕೇಳೇ ನಾವು ಅವ್ರ ಬಗ್ಗೆ ಆಗಲಿ ಅವ್ರ ವಿಚಾರ ಬಗ್ಗೆ ಆಗಲಿ ಭಾಳಷ್ಟು ಕಲೀಲಿಕ್ಕೆ ನಮಗೊಂದು ಇದೊಂದು ಚಲೋ ವೇದಿಕೆ ಆಗಿ ಇದಾಗ್ಯದ. ಬಟ್ ಮೇಡಮ್ ಅವರಿಗೆ ಆಗಲಿ ಅಥವಾ ನಮ್ಮ ಸೇವಾ ಸಂಘದವ್ರಿಗಾಗಲಿ ಇದು ಈ ವರ್ಷ ಮಾಡ್ಯಾರ, ಆಮೇಲೆ ನೆಕ್ಸ್ಟ್ ಇಯರ್ನು 3 ದಿನ ಮಾಡ್ತೀನಿ ಅಂತ ಹೇಳ್ಯಾರ. ಅದು ಒಂದು ಚಲೋ ವಿಚಾರದ. ಆಮೇಲೆ ಈ ಟೈಪ್ ಕಾರ್ಯಕ್ರಮಗಳು ಚಟುವಟಿಕೆಗಳು ನಮ್ಮ ಬಡಾವಣೆಗಳಲ್ಲಿ ಅಥವಾ ಹನುಮಾನ್ ಸೇವಾ ಸಂಘದ ಇದರಿಂದ ಆಗಲಿ ಇನ್ನಷ್ಟು ಆಗಲಿ ಅಂಥೇಳಿ ನಾವೆಲ್ಲರೂ ಆ ಜನ್ರೇಷನ್ದವ್ರು 18 ವರ್ಷ ಕೇಳ್ಯಾರ. ಈಗ ನಮ್ಮ ಜನ್ರೇಷನ್ ಆಗಲಿ ನೆಕ್ಸ್ಟ್ ಜನ್ರೇಷನ್ದವ್ರು ಯಾರಾದ್ರೊಬ್ಬರು ಚಲೋರು ಹೇಳಲಿಕ್ಕೆ ಸಿಗಲಿ, ನಾವೆಲ್ಲರಿಗೂ ಕೇಳಲಿಕ್ಕೆ ಸಿಗಲಿ, ಅದೊಂದು ಆಸೆ ಭಾವನೆ ಇಟ್ಕೊಂಡು ಅಂಥದ್ದು ಏನಾರ ಅವಕಾಶ ಸಿಕ್ಕರೆ ಚಲೋ ನಾವು ಸದುಪಯೋಗ ಪಡ್ಕೊಂಡು ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಗೀತೋಪನಿಷತ್ತಾಗಲಿ ಎಲ್ಲ ನಾವು ತಿಳ್ಕೊಂಡು ಸ್ವಲ್ಪ ಭಕ್ತಿ ಇದ್ರ ಕಡೆಗೆ ಬಿಫೋರ್ ರಿಟೈರ್ಮೆಂಟೇ ಸ್ವಲ್ಪ ಹೋಗಮಂತ ಹೇಳಿ ಇದು ಮಾಡಿ, ಆಮೇಲೆ ಇದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ಬನಂಜೆಯವ್ರ ಪ್ರತಿಷ್ಠಾಪನೆ ಆಗಲಿ ಸಂಘದವರಿಗಾಗಲಿ ಧನ್ಯವಾದಗಳು ಹೇಳಿ, ಆಮೇಲೆ ಇನ್ನೊಂದು ಏನದಂತಂದ್ರೆ ಈಗ ಇದರ ದಿನ ಸೆಷನ್ಗಳವ, ಆ ಸೆಷನ್ಗಳೆಲ್ಲ ಕೇಳಿ ಎಲ್ಲರೂ ಅದರದೊಂದು ಲಾಭ ಪಡೆಯಮಂತ ಹೇಳಿ 2 ಮಾತು ಮುಗಿಸ್ತೀನಿ. ಧನ್ಯವಾದ.